ಅವ್ರ ಹೆಸರು ದಿವ್ಯಾ ಸ್ಪಂದನ, ರಮ್ಯಾ ಸ್ಕ್ರೀನ್. ಅಯ್ಯೋ ನನ್ನೇ ಕಡೆ ಕರಿತಿರೋದು ರಮ್ಯಾ. ರಮ್ಯಾ ಅದಕ್ಕೆ ನೀವು ಮಾತಾಡು. ಈಗ ಎಲ್ಲರೂ ನಿಧಾನವಾಗಿ ತಿಳಿಸ್ಬೇಕು. ಯಾಕೆ ಉದ್ದಿನ ಬೇಳೆಯಲ್ಲಿ ಹೋಳಿಗೆ ಮಾಡಿದ್ರೆ ಹೆಂಗಿರುತ್ತೆ ಅಂತ ತಿಳ್ಕೊಬೇಕಿತ್ತು. ಅದಕ್ಕೆ ಹೇಳಷ್ಟು ಮಾಡು, ಎಲ್ಲರನ್ನ ತಿಳಿಸು ನಿಧಾನವಾಗಿ. ಅಕ್ಕ ಅಣಿಯಕ್ಕ ಏನೇ ಅದಕ್ಕೆ ಎಷ್ಟೊತ್ತಲ್ಲಿ ಗುರುವೆ ಗುರುವೆ ಎದ್ದಳು ಗುರುವೆ, ಅದಕ್ಕೆ ಕರಿತಾಳೆ. ಏನದ್ಗೆ ಇಷ್ಟೊತ್ತಲ್ಲಿ? ಹೇಳ್ತೀನಿ ನೋಡ್ರಿ, ರತ್ನ ಎದಳ್ಸು. ಅಕ್ಕ ಎದ್ದೇಳ್ಬೇಕಂತೆ, ಬೇಗ ಅರ್ಜೆಂಟು. ಏನೇ ಅದಕ್ಕೆ ಏನಾಯ್ತು ಅದಕ್ಕೆ? ಯಾಕೆ? ಅಯ್ಯೋ ಆಯ್ತು, ನಿಮ್ಮಣ್ಣ ಮಲಗಿದ್ದಾನೆ. ಇದನ್ನೆಲ್ಲ ಕೆಪ್ಸ್ತಾ ಅದಕ್ಕೆ ಎಂತ ಒಳ್ಳೆ ನಿದ್ದೆಲಿದ್ದೆ. ಇನ್ನೇನು ಕಾರಿಂದ ಇಳಿದು ಚೇಂಬರ್ ಒಳಗೆ ಹೋಗ್ಬೇಕು. ಅಣ್ಣ ಬಂದಿದ್ದ, ಪೇಪರ್ ವೇಟ್ನ ಅವ್ನ ಕಾಲ ಹತ್ರ ಹಾಕಿ ಇನ್ನೇನು ಅವನ ಆಶೀರ್ವಾದ ತಗೊಬೇಕು. ಅಷ್ಟ ನೀನು ಎಬ್ಬಿಸ್ಬಿಟ್ಟೆ ಅದಕ್ಕೆ. ಅಯ್ಯ ಸೂರ್ಯವಂಶ ಪಿಕ್ಚರ್ನ ನಿನ್ನ ಕನಸಲ್ಲೂ ಕಂಟಿನ್ಯಲ್ಲ ಚೋಟು. ಏನು ಗೊತ್ತಾ, ನಾವು ಈಗ ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದೀವಿ. ಹೊರಗಡೆ ಹೋಗ್ತಾ ಇದೀವ ಅಂದ್ರೆ ಪಿಕ್ಚರ್ ನೋಡಕ? ಮೊದಲೆಲ್ಲ ನೀವು ಸಿನಿಮಾಗೆ ಹೋಗುವಾಗ ನಿಮ್ಮ ಅಣ್ಣನ ಕಣ್ ತಪ್ಪಿಸಿ ಹೋಗ್ತಿರ್ಲಿಲ್ವಾ? ಅದೆಲ್ಲ ಯಾಕೆ ನೆನೆಸ್ತೀಯ ಅದಕ್ಕೆ? ಆ ದಿನ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಈಗ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೆ ಹೊರಗೆ ಕರ್ಕೊಂಡು ಹೋಗ್ತಿದಾರೆ ಅಂದರೆ ಆ ಸಿನಿಮಾ ಇನ್ನು ಹೆಂಗಿರ್ಬೋದು ಯೋಚನೆ ಮಾಡಿ. ಕರೆಕ್ಟ್. ಬನ್ನಿ. ಅಕ್ಕ ಅದಕ್ಕೆ ಎಲ್ಲಿ ಕರ್ಕೊಂಡು ಹೋಗ್ತಿರ್ಬೋದು? ಅಯ್ಯೋ ನಂಗೂ ಗೊತ್ತಿಲ್ಲ ಕಣೆ, ಕೇಳಿದ್ರೆ ಏನೋ ಸರ್ಪ್ರೈಸು ಅಂತಿದ್ದಾರೆ. ಅದಕ್ಕೆ ಥಿಯೇಟರ್ ಅದು ಆ ಕಡೆ ರೋಡಲ್ಲಿ ತಾನೆ, ನಾವು ಯಾಕೆ ಈ ರೋಡಲ್ಲಿ ಹೋಗ್ತಾ ಇದ್ದೀವಿ ಅಂತ. ಅಯ್ಯೋ ನನಗೆ ಮರ್ತೇ ಹೋಯ್ತು, ಥಿಯೇಟ್ರ್ ಆ ಕಡೆ ರೋಡು. ನಾನು ಆಗ್ಲೇ ಅನ್ಕಂಡೆ, ಕೇಳಿದ್ರೆ ನೀನು ಎಲ್ಲಿ ಬೇಜಾರಾಯ್ತು ಅಂತ ಕೇಳಿಲ್ಲ. ಆಟೆಯ ನಾಡ್ರವ ಆ ಕಡೆಗೆ ಹೋಗೋ ನಡ್ರಿ. ಬನ್ನಿ, ಸುಮ್ಮನೆ ಬನ್ನಿ. ಏನು ಗೊತ್ತಾ, ಆ ಸಿನಿಮಾದಲ್ಲಾದರೆ ಒಂದೇ ಕತೆ, ಆದರೆ ನಾನು ತೋರ್ಸೋಕೆ ಹೊರಟಿರೋ ಸಿನಿಮಾದಲ್ಲಿ ಒಂದೇ ಮನೆಗೆ ಸಂಬಂಧಪಟ್ಟಿರೋ 5 ಕತೆ ಇದೆ. ನೋಡ್ತೀರಾ? 1 ಮತ್ತೆ 5 ಕತೆನಾ? ಯಾವ್ದಕ್ಕೆ ಇದು ಅರ್ಥನೇ ಆಗ್ತಿಲ್ಲ. ಯಾವ್ದಾದ್ರು ಫಾರಿನ್ ಸಿನಿಮಾ ತೋರಿಸಿದ್ರೆ ಹೆಂಗೆ? ಒಂಥರ ದೇಸಿ ಸೊಗಡಿನ ಹಳ್ಳಿ ಕತೆ. ಅಮ್ಮ ಮಕ್ಕಳ ಎಮೋಷ್ನಲ್ ಜರ್ನಿ ಇದೆ. ಆದರೂ ಅದಕ್ಕೆ ಇಲ್ಲಿ ಯಾವ ಥಿಯೇಟ್ರ್ ಇದೆ ಅಂತ ನೋಡ್ತೀರಾ? ಗೊತ್ತು ನನಗೆ, ಬನ್ನಿ. ಓ ಅದಕ್ಕೆ ಇದು ನೆನಪಾಯ್ತು, ಅದೇ ಹೋದ್ಸಲಿ ಅಪ್ಪು ಸರ್ ಪಿಕ್ಚರ್ ನೋಡಿದ್ವಲ್ಲ, ಅದೇ ಅಲ್ವಾ? ಓ ಸಿನಿಮಾ ಸೂಪರು. ಮಕ್ಕಳವ ತಾಯಿ ಮಕ್ಕಳನ್ನ ಸೇರಿಸೋಗಳಿಗೆ ಹತ್ರ ಬಂತು. ನನ್ನ ಜೊತೆನೇ ಇತ್ತು, ಧೈರ್ಯ ಕೊಡು. ಅದಕ್ಕೆ ಆಕತ್ಗೆ ಪರ್ದೆ ಮ್ಯಾಗ ಟಿವಿನ ಪರ್ದೆ ಅನ್ನೋದು ಎಷ್ಟು ಚಂದ ಅಲ್ವಾ? ನಾವೆಲ್ಲರೂ ಪರ್ದೆ ಮೇಲೆ ಏನೇನು ಬರುತ್ತೋ ಅದನ್ನೇ ನಿಜ ಅಂತ ನಂಬಿಡ್ತೀವಿ. ಆದರೆ ಪರ್ದೆ ಹಿಂದೆ ಇರೋ ಪರಿಸ್ಥಿತಿ ಬಗ್ಗೆ ನಾವು ಯಾರೂ ಯೋಚನೆ ಮಾಡಿರಲ್ಲ. ಹೌದು ಅದಕ್ಕೆ
ಪರ್ದೆ ಹಿಂದಿರೋರು ಜನರಿಗೆ ಅಷ್ಟು ಹತ್ರ ಆಗ್ತಾರೋ ಇಲ್ವೋ, ಅದೇ ಪರ್ದೆ ಮೇಲ್ ಕೆಲಸ ಮಾಡೋರು ಆದಷ್ಟು ಬೇಗ ಜನರಿಗೆ ಹತ್ರ ಆಗ್ಬಿಡ್ತಾರೆ. ಬರೀ ಸಿನಿಮಾ ಅಂತ ಬಂದಾಗಲೇ ಇಷ್ಟೆಲ್ಲ ಇರಬೇಕಾದ್ರೆ ಒಂದು ಸಂಸಾರ ಅಂತ ಬಂದಾಗ ಅಲ್ಲಿ ಏನೇನೆಲ್ಲ ಸಮಸ್ಯೆ ಇರುತ್ತೆ ಅಂತ ನೀವು ಯಾರಾದ್ರೂ ಯೋಚನೆ ಮಾಡಿದ್ದೀರಾ? ಅದಕ್ಕೆ ಅದನ್ನ ಆಮೇಲೆ ಯೋಚನೆ ಮಾಡೋಣ, ಮೊದಲು ಸಿನಿಮಾ ಹಾಕತ್ಗೆ. ಆಯ್ತಾಯ್ತು, ಹಾಕ್ತೀನಿ. ಅದು ಅದಕ್ಕೂ ಮುಂಚೆ ನಾನೊಂದು ಪುಟ್ಟ ಕತೆ ಹೇಳ್ಬಿಡ್ತೀನಿ. ಅದೇ ಈ ಊಟ ಮಾಡೋಕ್ಕೂ ಮುಂಚೆ ಸ್ಟಾರ್ಟರ್ಸ್ ಅಂತ ಕೊಡ್ತಾರಲ್ಲ, ಆ ಥರ. ಸ್ಟಾರ್ಟರ್ಸ್ ಏನು ಗೊತ್ತಾ, ಹಸಿವನ್ನ ಇನ್ನೂ ಜಾಸ್ತಿ ಮಾಡುತ್ತೆ. ಆಗ ಊಟ ಚೆನ್ನಾಗಿ ತಿನ್ಬೋದು. ಈ ನಮ್ಮ ಬಾಳೆ ಎಲೆ ಊಟದಲ್ಲಿ ಉಪ್ಪಿನಕಾಯಿ, ಸಂಡಿಗೆ, ಕೋಸಂಬರಿ ಇದೆಲ್ಲನೂ ಸ್ಟಾರ್ಟರ್ಸೇ. ಆದರೆ ನಾನಿವತ್ತು ಕೋಸಂಬರಿ ಕತೆ ಏನೂ ಹೇಳಲ್ಲ, ಬದಲಾಗಿ ನೋವಿನ ಕಾದಂಬರಿ ಬಗ್ಗೆ ಹೇಳ್ತೀನಿ. ಒಂದು ಸುಂದರವಾದ ಹಳ್ಳಿ. ಆ ಹಳ್ಳಿಲಿ ಒಂದು ಮುದ್ದಾದ ಕುಟುಂಬ. ಈ ಸುಂದರವಾದ ಕುಟುಂಬದಲ್ಲಿ ಅಪ್ಪ ಅಮ್ಮ ಮಕ್ಕಳಿರ್ತಾರೆ. ತುಂಬ ಸಂತೋಷವಾಗಿ ನೆಮ್ಮದಿಯಿಂದ ಜೀವನ ಸಾಗಿಸ್ತಿರ್ತಾರೆ. ಜೀವನ ಅಂದರೆ ಎತ್ತಿನ ಗಾಡಿನಲ್ಲಿ ಹೊರಡೋ ಪ್ರಯಾಣ ಇದ್ದಂಗೆ. ಬರೀ ದಾರಿ ಮಾತ್ರ ಅಲ್ಲ, ದಾರಿನಲ್ಲಿ ನಮ್ಮ ಜೊತೆ ಯಾರು ಇರ್ತಾರೆ, ಕೊನೆವರೆಗೂ ಯಾರು ಬರ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಕೆಲವರು ದಾರಿ ಶುರುವಾಗಲೇ ಇಳ್ಕೊಂಡು ಹೋಗ್ಬಿಡ್ಬೋದು, ಇನ್ನು ಕೆಲವ್ರನ್ನ ದೂರನೇ ಮಾಡಿಬಿಡ್ತಾರೆ. ಕೆಲವೊಂದು ಸಲ ನಾವು ಹೋಗ್ತಿರೋ ಗಾಡಿನೇ ಕೆಟ್ಟೋಗ್ಬೋದು, ಆದರೆ ನಮ್ಮ ನಡಿಗೆ ಯಾವತ್ತೂ ಕೆಡಲ್ಲ. ಅದರಲ್ಲೇ ಮುಂದೆ ಬಂದು ಜೀವನದಲ್ಲಿ ಸಾಧನೆ ಮಾಡಿರೋರು ಸುಮಾರು ಜನ ಇದ್ದಾರೆ. ಅದಕ್ಕೆ ನನಗೇನೂ ಅರ್ಥ ಆಗ್ತಿಲ್ಲ. ಅರ್ಥ ಮಾಡಿಸ್ತೀನಿ. ಅದಕ್ಕೂ ಮುಂಚೆ ನಿಮ್ಗೆಲ್ರಿಗೂ ಒಂದು ಪ್ರಶ್ನೆ. ಹೆಣ್ಣು ಅಂದ ತಕ್ಷಣ ನಿಮ್ಮೆಲ್ರಿಗೂ ಏನು ನೆನಪಾಗತ್ತೆ? ಗುಡ್, ವೆರಿ ಗುಡ್. ನಾನು ಇದೇ ಪ್ರಶ್ನೆನ ನಮ್ಮೂರಲ್ಲಿರೋ ಜನಕ್ಕೆಲ್ಲ ಕೇಳಿದಾಗ ಅವ್ರು ಏನು ಹೇಳ್ತಾರೆ ಗೊತ್ತಾ? ತಾಯಿ ಅಂತ ಹೇಳ್ತಾರೆ. ಆದರೆ ನಿಮ್ಗಳಿಗೆ ಹೆಣ್ಣು ಅಂದ ತಕ್ಷಣ ನೆನಪಾಗೋದು ಮಕ್ಕಳವ. ಅದಕ್ಕೆ ಕಾರಣ ಒಂದೇ. ಆ ಕಾರಣನೂ ನಿಮಗೆಲ್ಲ ಗೊತ್ತಿದೆ. ಯಾವುದೇ ಮಕ್ಕಳಾಗಿರಲಿ, ಹಿಡಿದಾಗ, ಬಿದ್ದಾಗ, ಗಾಬರಿ ಆದಾಗ ಅವ್ರ ಬಾಯಲ್ಲಿ ಬರೋ ಒಂದೇ ಒಂದು ಪದ ಏನಂದರೆ ಅಮ್ಮ ಅಂತ. ಆದರೆ ನಿಮ್ಗಳ ಬಾಯಲ್ಲಿ ಅಣ್ಣ ಅಂತ ಬರುತ್ತೆ. ಅದಕ್ಕೂ ಕಾರಣ ನಿಮಗೆ ಗೊತ್ತಿದೆ. ನಾನಿವತ್ತು ಹೇಳಕ್ಕೆ ಹೊರಟಿರೋ ಕತೆ ಕೂಡ ಮನೆ ಯಜಮಾನಿ ಕತೆ. ಮನೆಯ ಮೊದಲ ಗುರು ಅಂತ ಅನ್ಸ್ಕೊಂಡಿರೋ ಒಬ್ಬ ತಾಯಿ ಕತೆ.